ಹಲೋ ಸ್ನೇಹಿತರೆ, ವೆಲ್ಕಮ್ ಟು ರಿಟೇಲ್ ಡೈರಿ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಷಯನ ಶೇರ್ ಮಾಡ್ತಾ ಇದ್ದೀನಿ. ಇನ್ ರಿಟೇಲ್ ಡ್ಯಾಡಿಯಲ್ಲಿ B2B ಆ್ಯಂಡ್ B2C ಕಸ್ಟಮರ್ನ ಎಂಟ್ರಿ ಮಾಡೋದು ಹೇಗೆ ಮತ್ತೆ ರಿಪೋರ್ಟ್ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಕಮಾನ್ ಲೆಟ್ಸ್ ಗೋ. ಸೊ ಇಲ್ಲಿ ಕಂಟ್ರೋಲ್ ಸೇಲ್ ಪ್ಯಾನಲ್ ಇದೆ, ಸೇಲ್ ಪೋಸ್ಟ್ ಪ್ಯಾನಲ್ ಇದೆ. ಸೊ ಆ ಬಟನ್ ಕ್ಲಿಕ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಜಸ್ಟ್ ಕಸ್ಟಮರ್ ನೇಮ್ ಫೋನ್ ನಂಬರ್ ಹಾಕಿದ್ರೆ ಸಾಕು. ಇದು ಬಂದು ನಾನು B2C ಬಿಸ್ನೆಸ್ ಟು ಕಸ್ಟಮರ್ ತೋರಿಸ್ತಾ ಇದ್ದೀನಿ. ರಾಜ್ ರಾಜ್ ಅಂತ ನಂಬರ್ ಹಾಕಿದ್ರೆ ಜಸ್ಟ್ ಫೀಡ್ ಆಯ್ತು ರಾಜ್ಗೆ. ಈಗ ಒಂದಷ್ಟು ಸೇಲ್ ಮಾಡೋಣ ಐಟಮ್ಸ್ನ. ಓಕೆ, ರಾಜ್ ಬಂದು ಈ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡಿದ್ದಾರೆ. ಕ್ವಿಕ್ ಪೇ ಮಾಡಿದೆ. ಇದು ಬಂದು ನಿಮಗೆ ಬಿ ಟು ಸಿ ಕಸ್ಟಮರ್ ಸೇಲ್ ಮಾಡಿರೋದು. ಈಗ B2B ಮಾಡೋದು ಹೇಗೆ ಅಂತ ತೋರಿಸ್ತೀನಿ. B2B ಮಾಡಬೇಕು ಅಂದ್ರೆ ನಿಮಗೆ ಇಲ್ಲಿ ಈ ಗೊಂಬೆ ಇದೆಯಲ್ಲ, B2B ಕಸ್ಟಮರ್ಗೆ ನೀವು ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು GST, get validation, valid. Okay, copy. ಓಕೆ, ಸೇವ್ ಮಾಡ್ತಿದ್ದೀನಿ. ಓಕೆ, ಈಗ ಇವರಿಗೆ ಸ್ಟೈಲು ಅವ್ರಿಗೆ B2B ಕಸ್ಟಮರ್, ಈಗ B2B ಕಸ್ಟಮರ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಈಗ. ಓಕೆ, ಸೊ ಇವ್ರಿಗೂ ಕ್ವಿಕ್ ಪೇ ಆಗಿದೆ ಈಗ B2B ಕಸ್ಟಮರ್ಗೆ. ಅವ್ರ GST, ನಮ್ಮ GST ಎಲ್ಲ ಬಿಲ್ಲಲ್ಲಿ ಬಂದಿದೆ. ಈಗ ಕ್ಲೋಸ್ ಮಾಡೋಣ. ಇದು ರಿಪೋರ್ಟ್ ಹೇಗೆ ನೋಡೋದು ಅಂತ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಟ್ಯಾಕ್ಸ್ ರಿಪೋರ್ಟ್ ಅಂತ ಇದೆ. ಇಲ್ಲಿ ಟ್ಯಾಕ್ಸ್ ರಿಪೋರ್ಟ್, ಎಸ್ ಎಸ್, ಈ ಟ್ಯಾಕ್ಸ್ ರಿಪೋರ್ಟ್ ಒಳಗಡೆ ಬಂದು ಇದು ನೋಡಿದ್ರಲ್ಲ, ಎಷ್ಟೊಂದು ಆಪ್ಷನ್ಸ್ ಇದೆ. ಆ ಆಪ್ಷನ್ ಅಲ್ಲಿ GST R1 ಅಂತ ಇದೆ. ಈ ರೆಡ್ ಕಲರ್ ಮಾರ್ಕ್ ಇದೆಲ್ಲ ಅದು ನೋಡ್ಕೊಳ್ಳಿ ಕರೆಕ್ಟಾಗಿ. ಇಲ್ಲಿ ನಿಮ್ಗೆ ಫಸ್ಟ್ ಡೇಟ್ ಎಲ್ಲ ಚೇಂಜ್ ಮಾಡ್ಕೊಳ್ಳಿ. ಗೆಟ್ ಡೇಟಾ B2B ಅಲ್ಲಿ ನೋಡಿ, ಇವಾಗ ಮಾಡಿರೋದು B2B ಲಿಸ್ಟ್ ಬಂತು. ಒಂದು ಸ್ಟೈಲೋ ಎಂಟರ್ಪ್ರೈಸಸ್. B2C ನೋಡಿ ಇಲ್ಲಿ ಎಷ್ಟೊಂದಿದೆ. ಸ್ಟೈಲೋ ಎಂಟರ್ಪ್ರೈಸಸ್, ತ್ರಿವೇಣಿ, ರಾಜು ಈಗ ಮಾಡಿರೋ ಅಂತದ್ದು B2C. ವ್ಯತ್ಯಾಸ ಗೊತ್ತಾಯ್ತಲ್ಲ. ಸೊ ಸುಲಭವಾಗಿದೆ ಅಲ್ಲ B2C ಆ್ಯಂಡ್ B2B ಹೇಗೆ ಅಪ್ಲೋಡ್ ಮಾಡೋದು ಅಂತ ನೋಡಿದ್ರಲ್ಲ. ಹೀಗೆ ರಿಪೋರ್ಟ್ ನೋಡೋದು ಅನ್ನೋದು ನಿಮಗೆ ಗೊತ್ತಾಗಿದೆ ಈಗ. ಸೊ ಸಿಂಪಲ್, ಸೊ ಈಸಿ. ರಿಟೇಲ್ ಡ್ಯಾಡಿ ಸಾಫ್ಟ್ವೇರ್. ಸೊ ಹೆಚ್ಚಿನ ಮಾಹಿತಿಗಾಗಿ ಯೂಟ್ಯೂಬ್ ಚಾನೆಲ್ನ ವಾಚ್ ಮಾಡ್ತಾ ಇರಿ. ತುಂಬಾ ಫೀಚರ್ಸ್
ನೋಡ್ಬೋದು. ರಿಟೇಲ್ ಡ್ಯಾಡಿ ಫ್ಯೂಚರ್ಸ್ ಕನ್ನಡದಲ್ಲಿ ಸ್ಪೆಷಲ್ ಆಗಿ ಕನ್ನಡ ಚಾನಲ್ನಲ್ಲಿ ಕೇಳ್ಬೋದು. ನೋಡ್ತಾ ಇರಿ, ಅಪ್ಡೇಟ್ ಆಗ್ತಾ ಇರಿ ಅಬೌಟ್ ರಿಟೇಲ್ ಡ್ಯಾಡಿ. ಥ್ಯಾಂಕ್ ಯು.